ರಾಜ್ಯದಲ್ಲಿ ನೆಲೆ ಇರುವಂತಹ ಕಲ್ಲುಗಣಿ ಮತ್ತು ಸ್ಟೋನ್ ಕ್ರಷರ್ಗಳಿಗೆ ವಿಧಿಸಿದ ನಿಯಮಗಳನ್ನು ಸರಳೀಕರಣಗೊಳಿಸಬೇಕೆಂದು ಯೂನಿಯನ್ ಆಫ್ ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಮನವಿ ಮಾಡಿದೆ. ಸಂಸ್ಥೆಯ ಅಧ್ಯಕ್ಷರು ಡಿ ಸಿದ್ದರಾಜು ಮಾಧ್ಯಮಗಳೊಂದಿಗೆ ಮಾತನಾಡಿ ತಮ್ಮ ಬೇಡಿಕೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟರು. ಸರ್ಕಾರದ ಈಗಿನ OTS ಪದ್ಧತಿಯ ರಾಜ್ಯ ಯೂನಿಯನ್ ಆಫ್ ಕರ್ನಾಟಕ ಸ್ಟೋನ್ ಕ್ರಷರ್ ಮಾಲೀಕರು ಹಲವು ಬಾರಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಬೇಡಿಕೆಗಳನ್ನು ಇಟ್ಟಿದ್ದರೂ ಸಹ ಅಧಿಕಾರಿಗಳ ತಪ್ಪು ಮಾಹಿತಿಯನ್ನು ಈಗಾಗಲೇ ರಾಜಧನ ವೇದಾಸ್ ಸರ್ಕಾರದ ಕಾಮಗಾರಿಗಳಿಂದ ರಾಜಧನ ಭರ್ತಿಯಾಗಿದ್ದು OTS ಪದ್ಧತಿಯಂತೆ ದಂಡ ವಿಧಿಸಿ ಮಾಲೀಕರಿಗೆ ತುಂಬಲಾರದ ಹೊರೆಯನ್ನು ಭರಿಸಲು ಸಾಧ್ಯವಿಲ್ಲ. ಈ ಪದ್ಧತಿಗೆ ನಮ್ಮ ಸಂಘವು ಕಲ್ಲುಗಣಿ ಗುತ್ತಿಗೆದಾರರ ಪರವಾಗಿ ವಿರೋಧ ವ್ಯಕ್ತಪಡಿಸುತ್ತೇವೆ. ಈ ಪದ್ಧತಿಯು ಜಾರಿಯಾದರೆ ಕಲ್ಲುಗಣಿ ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಈ ಹೊಣೆಯನ್ನು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಹೊರಬೇಕಾಗುತ್ತದೆ. ಕಲ್ಲುಗಣಿಗೆ ವಿಧಿಸಿದ 5 ಪಟ್ಟು ದಂಡವನ್ನು ವಜಾಗೊಳಿಸಿ ಹೆಕ್ಟರ್ಗೆ 5 ಲಕ್ಷಗಳವರೆಗೆ ದಂಡ ವಿಧಿಸಿ ಈ ಪ್ರಕರಣವನ್ನು ಅಂತ್ಯಗೊಳಿಸಬೇಕು ಎಂದರು. GST ಲಾಸ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲಾನು ಯಾವುದೇ ಅಧಿಕಾರಿಗಳು ನಮ್ಮ ಮಿನಿಸ್ಟರ್ಗಾಗ್ಲಿ ನಮ್ಮ ಚೀಫ್ ಮಿನಿಸ್ಟರ್ಗಾಗ್ಲಿ ಮಾಹಿತಿ ಕೊಡ್ತಾ ಇದಾರ ಇಲ್ವೋ ಅನ್ನೋದೇ ನಮ್ಮ ಒಂದು ಡೌಟ್ ಆಗೋಗಿದೆ. ನಮ್ಮಲ್ಲಿ ರಾಯಲ್ಟಿನ ಜಾಸ್ತಿ ಮಾಡ್ದಂಗೆ ಪಕ್ಕದ ರಾಜ್ಯಗಳಲ್ಲಿ ಆಂಧ್ರದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಏನ್ ಇಟ್ಟಿದ್ದಾರೆ ಅದಕ್ಕೆ ನಿಗದಿಪಡಿಸಿದ್ರೆ ಕಾಂಪಿಟೇಟಿವ್ ಆಗಿ ನಡೆಯುತ್ತೆ, ಹೆಲ್ತಿ ಆಗಿರುತ್ತೆ. ನಮ್ಮಲ್ಲಿ GST ಮತ್ತೆ ಇತರ ನಮ್ಮ ಎಂಪ್ಲಾಯ್ಮೆಂಟ್ ಎಲ್ಲನೂ ಇಲ್ಲೇ ಸೃಷ್ಟಿ ಮಾಡ್ಬೋದು. ಆದ್ರೆ ಅದ್ರ ಬಗ್ಗೆ ಯಾವುದೇ ತರವಾದ ಒಂದು ಗಮನ ವಹಿಸ್ತಾ ಇಲ್ಲ. ಇದರಿಂದ ಕೂಡ ನಮಗೆ ಇಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ಬೆಂಗಳೂರು ಮತ್ತೆ ತುಮಕೂರು ನಮ್ಮ ಗಡಿ ಭಾಗಗಳು ಯಾವ್ದಿದೆ 50% ನಮ್ಮೆಲ್ಲ ಗಡಿ ಭಾಗಗಳಲ್ಲಿ ಇರೋದು. ನಮ್ಮ ಕರ್ನಾಟಕ ಅರ್ಧ ಆಂಧ್ರ ಮತ್ತೆ ಈ ಕಡೆ ತಮಿಳುನಾಡಿನಲ್ಲಿ ಹಂಚ್ಕೊಂಡಿದೆ. ಹಾಗಾಗಿ ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳಿ ತಮ್ಮ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕೂಡ ಇದೆ. ನಾವು ಹತ್ತಾರು ಬಾರಿ ಸರ್ಕಾರದ ಜೊತೆ ನಾವು ಮಾತಾಡಿದಾಗ ನಾವು ಹೇಳಿದ್ವಿ, ಇತರ ಸರ್ಕಾರಗಳ ಹತ್ರ ಮಾತಾಡಿದಾಗಲೂ ಹೇಳಿದ್ವಿ, ಸರ್ ನೀವು ನಮಗೆ ಇಷ್ಟೊಂದು ಹರಾಸ್ಮೆಂಟ್ ಮಾಡಿ ಎಲೆಕ್ಟ್ರಿಸಿಟಿ ಬಿಲ್ ಚೆಕ್ ಮಾಡ್ತೀವಿ, ನಿಮ್ಮಲ್ಲಿ ವೆಹಿಕಲ್ಸ್ಗೆ GPRS ಫಿಟ್ ಮಾಡ್ತೀವಿ, ಮತ್ತೆ ಇದನ್ನೆಲ್ಲ ಮಾಡೋ ಬದಲು ಎಂಡ್ ಯೂಸರ್ ರಾಯಲ್ಟಿ ಅಂತ ಹೇಳಿ ನೀವು ಒಂದು ಇಂಪ್ಲಿಮೆಂಟ್ ಮಾಡಿದ್ರೆ 100% ಒಂದೇ ಒಂದು ಲೋಡ್ ಕೂಡ ಮಿಸ್ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಬಹುದು. ಆ ಅಧಿಕಾರಿಗಳಿಗೆ ಕೆಲಸನೂ ಇರಲ್ಲ, ಅಷ್ಟು ಚೆನ್ನಾಗಿ ಯಾರು ಎಂಡ್ ಯೂಸರ್ ಯಾರು ತಗೊಂಡೋಗಿ ಬಳಕೆದಾರರಿದ್ದಾರೆ ಅವರಲ್ಲಿ ರಾಯಲ್ಟಿ ಡಿಮ್ಯಾಂಡ್ಸ್ ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರೆ, ಯಾಕೆಂದ್ರೆ ಇವಾಗ ಗೌರ್ಮೆಂಟ್ ಆರ್ಗನೈಸೇಷನ್ 80% 70% ನಮ್ಮಲ್ಲಿ ಮೆಟೀರಿಯಲ್ ತಗೊಂಡೋಗಿ ಯೂಸ್ ಮಾಡ್ತಾ ಇರೋದು. ಅವ್ರಿಗೆ ನಾವು ಅಲ್ಲೇನೆ ರಾಯಲ್ಟಿನ ಕಟ್ ಮಾಡ್ಕೊಳ್ಳೋಂತ ಒಂದು ವಿಧಾನನ ಅಳವಡಿಸ್ಬಿಟ್ರೆ, ಮತ್ತೆ ನಮ್ಮನ್ನ ವೆಲ್ ವಿತ್ ಇನ್ ದ ಬೌಂಡ್ರಿ, ನಮ್ಮ ಲೀಸ್ ಏರಿಯಾ ಏನಿದೆ ಅದರ ಒಳಗಡೆ ಮಾತ್ರ ನಾವು ಕೆಲಸ ಮಾಡ್ಲಿಕ್ಕೆ ಅದನ್ನ ಮಾನಿಟರಿಂಗ್ಗೋಸ್ಕರ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಮಿನಿಮಮ್ ಸ್ಟಾಫ್ ಇಟ್ಟು ಬೇರೆದನ್ನೆಲ್ಲ ನಾವು ಮಾಡಿದ್ರೆ ತುಂಬಾ ಚೆನ್ನಾಗಿ ರಾಯಲ್ಟಿ ಬರುತ್ತೆ. ಇದನ್ನ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಮಾತಾಡಿ ಯಾರು ನಮ್ಮ ಚೀಫ್ ಮಿನಿಸ್ಟರ್ಗಾಗ್ಲಿ ಅಥವಾ ನಮ್ಮ ಮಿನಿಸ್ಟರ್ಗಾಗ್ಲಿ ಇದನ್ನ ಕಡಿಮೆ ಮಾಡ್ತಾ ಇಲ್ಲ. ಹಾಗಾಗಿ ಆ ಒಂದು ಪ್ರಯತ್ನಕ್ಕೆ ನಮಗೆ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಈ ಮೂಲಕ ಕೇಳ್ಕೊಂತಾ ಇದ್ದೀನಿ. ವರದಿ ಸುಪ್ರೀತ್.